ಮಿತ್ರರೇ ನಮಸ್ಕಾರ. ನಾವಿವತ್ತು ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂತಹ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಜಿಯೋ ಪಾಲಿಟಿಕ್ಸ್ ಅಲ್ಲಿ ಇದ್ದೇ ಇರುತ್ತೆ. ಹಾಗೆ ಎಲ್ಲಾ ದೇಶಕ್ಕೂ ಏನು ನ್ಯಾಷನಲ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಈ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಪ್ರತಿಯೊಂದು ದೇಶಕ್ಕೂ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ಗುರಿ ಇರುತ್ತೆ. ಆ ಗುರಿನ ಅದು ಸರ್ವ್ ಮಾಡ್ಕೊಳ್ಳೋಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರುತ್ತೆ. ಅಂತ ನ್ಯಾಷನಲ್ ಇಂಟ್ರೆಸ್ಟ್ ಗಳಲ್ಲಿ ಮೊದಲನೇದಾಗಿ ನಾವು ಅಮೆರಿಕದ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ನ ನೋಡೋಣ. ಇಲ್ಲಿ ಅಮೆರಿಕ ಇಡೀ ಪ್ರಪಂಚದ ದೊಡ್ಡಣ್ಣ, ನಿಮ್ಗೆಲ್ಲ ಗೊತ್ತೇ ಇದೆ. ಅದು ಒಂದು ಬಿಗ್ ಸೂಪರ್ ಪವರ್. ಅದರ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಮೊದಲನೇದೇನಂತ ಹೇಳಿದ್ರೆ ಅದರ ಹೆಜಿಮೋನಿ ಅಂತ ಹೇಳಿದ್ರೆ ಇವತ್ತು ಪ್ರಪಂಚದಲ್ಲಿ ಅದು ಟಾಪ್, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದೇನೆ ಅದರ ಒಂದು ನ್ಯಾಷನಲ್ ಇಂಟ್ರೆಸ್ಟ್. ಇನ್ನ ಎರಡನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ಅಮೆರಿಕ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ವೆಪನ್ ಗಳ ಮಾರಾಟಕ್ಕಾಗಿ. ಆ ವೆಪನ್ ಮಾರಾಟಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಇಳಿತಾರೆ ಅಂತ ಹೇಳಿದ್ರೆ ಜಗಳ ಇಲ್ಲದೆ ಹೋದ್ರು ಜಗಳ ಕ್ರಿಯೇಟ್ ಮಾಡಿಸಿ ಎರಡು ಕಡೆ ವೆಪನ್ಸ್ ಗಳನ್ನ ಮಾರಾಟ ಮಾಡುವುದಕ್ಕೆ ಅವರು ಫೇಮಸ್. ಸೊ ಇಡೀ ಪ್ರಪಂಚದಲ್ಲಿ ಯಾವುದೇ ಕಾರಣಕ್ಕೂ ತಾನು ಮಾತ್ರವೇ ಏಕೈಕ ಅಥವಾ ಪ್ರಮುಖ ವೆಪನ್ ಎಕ್ಸ್ಪೋರ್ಟರ್ ಆಗಿ ಹೊರಹೊಮ್ಮಬೇಕು ಅನ್ನೋದೇನೆ ಅಮೆರಿಕಾದ ಎರಡನೆಯ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನುವಂಥದ್ದು. ಇನ್ನ ಅಮೆರಿಕಾದ ಮೂರನೇ ನ್ಯಾಷನಲ್ ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ ಇಡೀ ಅಮೆರಿಕನ್ ಕಾಂಟಿನೆಂಟ್, ಅದು ನಾರ್ತ್ ಅಮೆರಿಕಾ ಆಗ್ಬೋದು ಅಥವಾ ಸೌತ್ ಅಮೆರಿಕಾ, ಲ್ಯಾಟಿನ್ ಕಂಟ್ರೀಸ್ ಇದೆಯಲ್ಲ ಅಲ್ಲಾಗ್ಬೋದು, ಇದು ತನ್ನ ಕಂಟ್ರೋಲ್ ಅಲ್ಲಿ ಇರಬೇಕು. ಇಲ್ಲಿಗೆ ಬೇರೆ ಯಾವುದೇ ಸೂಪರ್ ಪವರ್ ಎಂಟರ್ ಆಗಬಾರದು ಅನ್ನುವಂಥದ್ದೇ ಅಮೆರಿಕಾದ ಮೂರನೇ ನ್ಯಾಷನಲ್ ಇಂಟ್ರೆಸ್ಟ್ ಆಗಿದೆ. ಈ ಇಂಟ್ರೆಸ್ಟ್ ಅನ್ನ ಅದು ಸರ್ವ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಮಟ್ಟಕ್ಕೆ ಬೇಕಾದ್ರೂ ಹೋಗುತ್ತೆ. ಎಸ್ಪೆಷಲಿ ರಷ್ಯಾ, ಚೀನಾ ಮತ್ತು ಭಾರತವನ್ನ ಅದು ತುಳಿಯೋದಕ್ಕೆ ಬಹಳ ಪ್ರಯತ್ನ ಪಡ್ತಿದೆ ಅಂತ ಹೇಳ್ಬೋದು. ಮಿತ್ರರೇ, ಇನ್ನ ಎರಡನೆಯದಾಗಿ ರಷ್ಯಾದ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕ್ಲಿಯರ್, ರಷ್ಯಾದ ಮೊದಲನೇ ನ್ಯಾಷನಲ್ ಇಂಟ್ರೆಸ್ಟ್ ಹೇಗೆ ಅದು 1990ನೇ ಇಸ್ವಿಯಿಂದ ಬ್ರೇಕ್ ಆಯ್ತು, USSR ಬ್ರೇಕ್ ಆಗಿ ರಷ್ಯನ್ ಫೆಡರೇಷನ್ ಆಗಿ ಮತ್ತು ಬೇರೆ ಬೇರೆ ಎಲ್ಲಾ ಕಜಕಿಸ್ತಾನ, ತಜಿಕಿಸ್ತಾನ ಮತ್ತು ಎಲ್ಲಾ ಯುಕ್ರೇನ್ ಇದೆಲ್ಲ ಬೇರೆ ಬೇರೆ ಅದ್ವಲ್ಲ, ಇದನ್ನೆಲ್ಲ ಮತ್ತೆ ಒಂದುಗೂಡಿಸ್ಕೊಂಡು ಅದು USSR ಆಗ್ಬೇಕು ಅನ್ನುವಂಥದ್ದೇನೆ ರಷ್ಯನ್ ನ್ಯಾಷನಲ್ ಇಂಟ್ರೆಸ್ಟ್. ಅದಕ್ಕೋಸ್ಕರನೇ ರಷ್ಯಾ ಈಗ ಪುನಃ ಆ ಒಂದು 1990ರ ಇಸ್ವಿಯ ಪ್ರಾಮುಖ್ಯತೆಯನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ಶತ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನ ಎಗೈನ್ ರಷ್ಯಾ ಕೂಡ ಪ್ರಪಂಚಕ್ಕೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಗಳು, ವೆಪನ್ಸ್ ನ ಮಾರಾಟ ಮಾಡ್ತಿರೋದ್ರಿಂದ ಅದು ಕೂಡ ಅಮೆರಿಕಾಗೆ ತಾನು ಕಾಂಪೀಟ್ ಮಾಡಿ ಅಮೆರಿಕವನ್ನ ಬೀಟ್ ಮಾಡಬೇಕು ಅನ್ನುವಂಥದ್ದು ರಷ್ಯಾದ ಒಂದು ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಮಿತ್ರರೇ, ಇನ್ನ ಚೀನಾದ ಒಂದು ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ತಾನು ಈಗ ಆಲ್ರೆಡಿ ಏಷ್ಯಾದಲ್ಲಿ ಸೂಪರ್ ಪವರ್ ಆಗಿದ್ದೀನಿ, ಆದ್ರೆ ನಾನು ಇಡೀ ವರ್ಲ್ಡ್ಗೆನೆ ಜಾಗತಿಕ ಮಟ್ಟದಲ್ಲಿ ನಾನು ಸೂಪರ್ ಪವರ್ ಆಗಬೇಕು ಅನ್ನುವಂಥದ್ದು ಚೀನಾದ ನ್ಯಾಷನಲ್ ಇಂಟ್ರೆಸ್ಟ್ ಆಗಿದೆ. ಮತ್ತು ಎರಡನೆಯ ಚೀನಾದ ನ್ಯಾಷನಲ್ ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ ಕೇವಲ ಸೂಪರ್ ಪವರ್ ಮಿಲಿಟರಿಯಲ್ಲಿ ಆಗಬಾರ್ದು, ತಾನು ಆರ್ಥಿಕ ಶಕ್ತಿಯಾಗಿ, ಇವತ್ತು ಅಮೆರಿಕ ಹೇಗೆ ಆರ್ಥಿಕ ಶಕ್ತಿಯಾಗಿ ಉಳಿದಿದೆಯೋ ಆ ರೀತಿ ತಾನು ಕೂಡ ಆರ್ಥಿಕ ಶಕ್ತಿಯಾಗಿ ಬೆಳಿಬೇಕು ಅನ್ನುವಂಥದ್ದು ಚೈನಾದ ಎರಡನೆಯ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನುವಂಥದ್ದು. ಇನ್ನು ಚೀನಾದ ಮೂರನೆಯ ನ್ಯಾಷನಲ್ ಇಂಟ್ರೆಸ್ಟ್ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ತನ್ನ ಸುತ್ತಮುತ್ತ ಇರುವಂತಹ ಕಂಟ್ರಿಗಳ ಒಂದು ಲ್ಯಾಂಡ್ ಏನಿದೆ ಅದನ್ನ ಕಬಳಿಸಬೇಕು ಅನ್ನುವಂಥ ಚೀನಾಕ್ಕೆ ಬಹಳ ಇದೆ. ಅದನ್ನು ಕೂಡ ಕಬಳಿಸಿ ತಾನು ಒಂದು ಪವರ್ಫುಲ್ ಕಂಟ್ರಿ ಆಗಬೇಕು ಅನ್ನುವಂಥದ್ದು ಚೀನಾದ ಮೂರನೇ ನ್ಯಾಷನಲ್ ಇಂಟ್ರೆಸ್ಟ್. ಅದಕ್ಕೆ ಯಾವುದೇ ಕಾರಣಕ್ಕೂ ಅದು ಎಲ್ಲಾ ಕಂಟ್ರಿಗಳ ಜೊತೆ ಒಂದು ಲ್ಯಾಂಡ್ ಬೌಂಡ್ರಿಯ ತಕರಾರನ್ನ ತಕ್ಕೋತಾ ಇದೆ ಹೊರತು ಅದನ್ನ ಸಾಲ್ವ್ ಮಾಡ್ಕೊಳ್ಳೋದು ಮಾತುಕತೆ ಮುಖಾಂತರ ಇವುಗಳಿಗೆ ಚೀನಾ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡ್ತಿಲ್ಲ. ಆ ಸಮಸ್ಯೆ ಹಾಗೆ ಇರಬೇಕು. ಮುಂದೊಂದು ದಿನ ತಾನು ಬಲಶಾಲಿ ಆದಾಗ ಅವನ್ನೆಲ್ಲ ಕಬ್ಜಾ ಮಾಡ್ಕೋಬೇಕು ಅನ್ನುವಂಥದ್ದು ಚೀನಾದ ಮೂರನೇ ನ್ಯಾಷನಲ್ ಇಂಟ್ರೆಸ್ಟ್. ಇದರ ಇನ್ನ ನಾಲ್ಕನೇ ಶಕ್ತಿಯಾದಂತಹ ನಮ್ಮ ಭಾರತದ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅಮೆರಿಕಾದ ಹೆಜಿಮೋನಿಯನ್ನ ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿ ಭಾರತ ಮಲ್ಟಿಪೋಲಾರ್ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಭಾರತದ ಒಂದು ಹಿತಾಸಕ್ತಿ. ಯಾಕೆ ಅಂತ ಹೇಳಿದ್ರೆ ಅಮೆರಿಕ ಈಗ ನೋಡಬಹುದು ಎಷ್ಟು ಭಾರತದಲ್ಲಿ ದಾಂಧಲೆ ಮಾಡ್ತಾ ಇದೆ. ಈ ಮಣಿಪುರ ಆಗಿರ್ಬೋದು ಅಥವಾ ಬೇರೆಲ್ಲ ಗಲಾಟೆಗಳಿಗೆ ಕುಮ್ಮಕ್ ಕೊಡ್ತಾ ಇದೆ. ಈ ಒಂದು ಕುಮ್ಮಕ್ ಏನು ಕೊಡ್ತಿದೆ ಅಂತ ಹೇಳಿದ್ರೆ ಅಮೆರಿಕ ಸೋಲ್ ಸೂಪರ್ ಪವರ್ ಆಗಿದೆ, ಅದು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಆದ್ರೆ ಯಾವಾಗ ಪ್ರಪಂಚ ಮಲ್ಟಿಪೋಲರ್ ಆಗುತ್ತೋ, ಮಲ್ಟಿಪೋಲರ್ ಅಂತ ಹೇಳಿದ್ರೆ ಸಾಕಷ್ಟು ಪವರ್ ಗಳಿರ್ತವೆ, ಕೇವಲ ಅಮೆರಿಕ ಮಾತ್ರ ಅಲ್ಲ, ಭಾರತ ಒಂದು ಸೂಪರ್ ಪವರ್ ಆಗುತ್ತೆ, ಚೈನಾ ಒಂದು ಸೂಪರ್ ಪವರ್ ಆಗುತ್ತೆ, ರಷ್ಯಾ ಒಂದು ಸೂಪರ್ ಪವರ್ ಆಗುತ್ತೆ, ಇಸ್ರೇಲ್ ಒಂದು ಸೂಪರ್ ಪವರ್ ಆಗುತ್ತೆ. ಈ ರೀತಿ ಒಂದು ಮಲ್ಟಿಪೊಲಾರಿಟಿ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದೇ ಭಾರತದ ಒಂದು ರಾಷ್ಟ್ರೀಯ ಹಿತಾಸಕ್ತಿ. ಮತ್ತು ಯಾವುದೇ ಕಾರಣಕ್ಕೂ ತನ್ನ ಸಾರ್ವಭೌಮತ್ವ ಅಂತ ಹೇಳಿದ್ರೆ ತನ್ನ ದೇಶದ ಒಂದು ರೀತಿ ರಿವಾಜುಗಳನ್ನ ತಾನೇ ಡಿಸೈಡ್ ಮಾಡ್ಕೋಬೇಕೆ ಹೊರತು ಯಾವುದೋ ಅಮೆರಿಕಾನೋ ಅಥವಾ ಯಾವುದೋ ಚೈನಾನು ಡಿಸೈಡ್ ಮಾಡಬಾರ್ದು. ಈ ರೀತಿ ತನ್ನ ಒಂದು ಸ್ಟ್ರಾಟಜಿಕ್ ಅಟಾನಮಿ ಅಂತ ಹೇಳ್ತಾರಲ್ಲ ಅದನ್ನ ಉಳಿಸ್ಕೋಬೇಕು ಅನ್ನೋದಕ್ಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಅದು ಕೂಡ ಭಾರತದ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಿತ್ರರೇ, ಇದಿಷ್ಟು ಈ 4
4 ಸೂಪರ್ ಪವರ್ಗಳಾದಂತಹ ಭಾರತ, ಚೈನಾ ಮತ್ತು ರಷ್ಯಾ, ಅಮೆರಿಕ ಇವುಗಳ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಆಗಿರುತ್ತೆ. ಇನ್ನ ಕಟ್ಟ ಕಡೆಯದಾಗ ನೋಡೋದಾಯ್ತು ಅಂತ ಹೇಳಿದ್ರೆ ಯುರೋಪಿನ ನ್ಯಾಷನಲ್ ಇಂಟ್ರೆಸ್ಟ್ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮಿತ್ರರೇ ಇದು ಬಹಳ ಕನ್ಫ್ಯೂಸಿಂಗ್. ಯಾಕೆ ಅಂತ ಹೇಳಿದ್ರೆ ಇಡೀ ಯುರೋಪ್ ಅನ್ನ ಆಲ್ಮೋಸ್ಟ್ ಆಲ್ ಅಮೆರಿಕ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಯುರೋಪಿಯರ್ಗೆ ಒಂದು ಭಯ ಏನು ಅಂತ ಹೇಳಿದ್ರೆ ಅಮೆರಿಕನ್ನರ ಪ್ರಭಾವವನ್ನು ತಗ್ಗಿಸಿ ರಷ್ಯಾನ ಅಟ್ ದ ಸೇಮ್ ಟೈಮ್ ಅದ್ ಎಲ್ಲಿದೆಯೋ ಹಾಗೆ ಇರೋ ಹಾಗೆ ನೋಡ್ಕೋಬೇಕು. ರಷ್ಯಾನ ಯಾವುದೇ ಕಾರಣಕ್ಕೂ ಯುರೋಪಿನ ಮಹಾಶಕ್ತಿ ಆಗೋದಕ್ಕೆ ಬಿಡಬಾರದು ಅನ್ನುವಂಥದ್ದೇನೆ ಯುರೋಪಿನ ಒಂದು ರಾಷ್ಟ್ರೀಯ ಹಿತಾಸಕ್ತಿ ಅಂತ ಹೇಳ್ಬಹುದು. ಬಟ್ ಅಗೇನ್ ಯುರೋಪ್ ಅಲ್ಲಿ ಬಹಳಷ್ಟು ಪವರ್ ಗಳಿದಾವೆ, ಕೇವಲ ಒಂದೇ ಪವರ್ ಅಲ್ಲ. ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಆದ್ರೆ ಇದು ಯಾವುದೂ ತೀರಾ ಪ್ರಬಲ ಮಟ್ಟಿಗಿನ ಪವರ್ ಗಳಲ್ಲ. ಮಿತ್ರರೇ ಇದಿಷ್ಟು ಈ ಎಲ್ಲಾ ಸೂಪರ್ ಪವರ್ ಗಳ ಒಂದು ರಾಷ್ಟ್ರೀಯ ಹಿತಾಸಕ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.